ನಿನ್ನ ಶತ್ರುಗಳನ್ನು ಕೊಲ್ಲಬೇಕೆನ್ನುವ ಆಸೆ ಇದ್ದರೆ ಯಾವುದೇ ಆಯುಧವನ್ನು ಉಪಯೋಗಿಸಬೇಡ. ಅವರ ಎದುರಿಗೆ ಸಂತೋಷದಿಂದ ಇರು ಸಾಕು. ನಗುವಿಗಿಂತ ದೊಡ್ಡ ಆಯುಧ ಮತ್ತೊಂದಿಲ್ಲ. ನೇರವಾಗಿ ಮಾತನಾಡುವವರಿಗೆ ಶತ್ರುಗಳು ಜಾಸ್ತಿ, ಸುಳ್ಳು ಹೇಳುವವರಿಗೆ ಮಿತ್ರರು ಜಾಸ್ತಿ. ಸ್ವಾರ್ಥಕ್ಕಾಗಿ ಚಂದದ ಮಾತುಗಳು ಆಡುವ ಜನ ಜಾಸ್ತಿ. ನಿಸ್ವಾರ್ಥ ಮನಸ್ಸಿನವರಿಗೆ ನೋವು ಕೊಡುವ ಜನರೇ ಜಾಸ್ತಿ. ಮನಸ್ಸುಗಳ ಪಿಸು ಮಾತು. ಶತ್ರುಗಳು ಅಂತಲೇ ಗುರುತಿಸಿಕೊಂಡವರೊಂದಿಗೆ ಶತಾಯಗತಾಯ ಗುದ್ದಾಡಿ ಗೆದ್ದು ಬಿಡಬಹುದೇನೋ. ಮಿತ್ರರಂತೆ ಸೋಗು ಹಾಕಿಕೊಂಡು ಇದ್ದ ಶತ್ರುಗಳು ಹಗಲಲ್ಲೇ ಇದ್ದಾಗ ಗೆಲ್ಲುವಲ್ಲ, ಗೆಲುವಿನ ಕನಸು ಕೂಡ ಕಾಣುವುದು ಅಸಾಧ್ಯ. ಶತ್ರು ಎಂಬ ಪುಣ್ಯಾತ್ಮರು ಎಲ್ಲರ ಜೀವನದಲ್ಲೂ ಇರಲೇಬೇಕು. ಇದ್ದರೇನೆ ಜೀವನದಲ್ಲಿ ಮಜಾ ಬರುವುದು ಮತ್ತು ನಾವು ಮುಂದುವರಿಯುವುದು. ಒಳ್ಳೆಯ ಮತ್ತು ಸಂತೋಷದಿಂದ ಪಡೆದ ಅನುಭವಕ್ಕಿಂತ ಕೆಟ್ಟ ಮತ್ತು ಕಷ್ಟಗಳಿಂದ ಪಡೆದ ಅನುಭವ ಹೆಚ್ಚು ಪಕ್ವತೆ ಹೊಂದಿರುತ್ತದೆ. ನಮ್ಮವರು ಅಂತ ಅಂದುಕೊಂಡವರೆಲ್ಲ ನಮ್ಮ ಜೊತೆ ಒಂದೇ ಥರ ಇರ್ತಾರೆ ಅನ್ನೋದು ನಮ್ಮ ತಪ್ಪು. ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ವೇಗವಾಗಿ ಬದಲಾಗುವುದು ಮನುಷ್ಯನ ಮನಸ್ಸು ಮತ್ತು ಯೋಚನೆ ಮಾತ್ರ. ಜೀವನದಲ್ಲಿ ತುಂಬಾ ಕಠಿಣ ಸಮಸ್ಯೆಗಳು ಬರುತ್ತವೆ. ಹಾಗಂತ ಯಾರನ್ನೂ ದೂರಬೇಡಿ, ಏಕೆಂದರೆ ಆ ಭಗವಂತ ಎನ್ನುವ ನಿರ್ದೇಶಕ ಅತೀ ಕಠಿಣವಾದ ಪಾತ್ರವನ್ನು ಒಳ್ಳೆಯ ನಟನಿಗೆ ನೀಡಿರುತ್ತಾನೆ. ಸುಳ್ಳು ಹೇಳಿ ಒಳ್ಳೆಯವನೆಂದು ಕರೆಸಿಕೊಳ್ಳುವ ಬದಲು ಸತ್ಯ ಹೇಳಿ ಕೆಟ್ಟವನಾದರೂ ಪರವಾಗಿಲ್ಲ. ಯಾಕೆಂದರೆ ಸುಳ್ಳಿನ ಮುಖವಾಡ ಒಂದಲ್ಲ ಒಂದು ದಿನ ಕಳಚಿ ಬೀಳುತ್ತದೆ. ಮುಖವಾಡವಿಲ್ಲದ ಸತ್ಯ ಶಾಶ್ವತ ಹೃದಯಗಳಲ್ಲಿ ಉಳಿಯುತ್ತದೆ. ಮಾತು ವೈರಿಗಳ ಮುಂದೆ ಕತ್ತಿನಂತಿರಬೇಕು, ಎದುರಿಸುವವರ ಮುಂದೆ ಕತ್ತಿಯಂತಿರಬೇಕು. ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು, ಹಿರಿಯರ ಮುಂದೆ ಹತ್ತಿಯಂತಿರಬೇಕು.